ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ಗೃಹಲಕ್ಷ್ಮಿಯರಿಗೆ 30ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನ್ಯೂ ಅಪ್ಡೇಟ್ ಬಂದಿದೆ. ಮತ್ತು PM ಸ್ಕಾಲರ್ಶಿಪ್, ಹೌದು ಗೆಳೆಯರೆ, PM ಯಶಸ್ವಿ ಸ್ಕಾಲರ್ಶಿಪ್ 2026 ಪರೀಕ್ಷೆ ಇಲ್ಲದೆ ಪಡೆಯುವಂತಹ ಈಗ ಲಾಭ ಯಾವುದೆಂದು ತಿಳಿದುಕೊಳ್ಳೋಣ. ಮತ್ತು ಅಂಗವಿಕಲರಿಗೆ, ಹೌದು ಗೆಳೆಯರೆ, ಅಂಗವಿಕಲರಿಗೆ ಮಾಸಾಶನ ಯೋಜನೆ ಅಡಿಯಲ್ಲಿ ವಿಕಲಚೇತನರಿಗೆ ಸಿಗಲಿದೆ ಮಾಸಿಕ 2,000 ರೂಪಾಯಿ ಪಿಂಚಣಿ. ಹೌದು ಗೆಳೆಯರೆ, ಹಾಗಾದ್ರೆ ಅದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ, ಅದರ ಬಗ್ಗೆ ಮಾಹಿತಿ. ವೀಕ್ಷಕರೇ, ಮಕ್ಕಳ ಆಧಾರ್ ಕಾರ್ಡ್ ನವೀಕರಣಕ್ಕೆ ಉಚಿತ ಅವಕಾಶ ಕಲ್ಪಿಸಲಾಗಿದೆ. ಮತ್ತು ವಿಧವಾ ವೇತನ ಯೋಜನೆ ಅಡಿಯಲ್ಲಿ ರಾಜ್ಯದ ವಿಧವೆಯರಿಗೆ ಸಿಗಲಿದೆ ಮಾಸಿಕ 800 ರೂಪಾಯಿ ಪಿಂಚಣಿ. ಮತ್ತು ಅದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಗೆಳೆಯರೆ, ಶಿಕ್ಷಕ ಹುದ್ದೆಗೆ 51,000 ಅತಿಥಿ ಶಿಕ್ಷಕರ ನೇಮಕಾತಿ ರಾಜ್ಯ ಸರ್ಕಾರ ಆದೇಶ. ಮತ್ತು ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಗೆಳೆಯರೆ ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ರಾಜ್ಯ ಸರ್ಕಾರದ ಮಹತ್ವರ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನ್ಯೂ ಅಪ್ಡೇಟ್ ಬಂದಿದೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಇದೀಗ ಹೊಸ ನಿಯಮಗಳು ಜಾರಿಗೆ ಬರಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು DBT ಪಾವತಿ ವ್ಯವಸ್ಥೆ ಪ್ರಕಾರ ಪಾರದರ್ಶಕತೆ ತರಲು ಮತ್ತು ನಕಲಿ ಫಲಾನುಭವಿಗಳನ್ನು ತೆಗೆದುಹಾಕಲು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಆಗಿದೆ ಎಂದು ಕೂಡ ಹೇಳಬಹುದು. ಈ ಯೋಜನೆಯಲ್ಲಿ ಕುಟುಂಬದ ಯಜಮಾನಿ ಮಹಿಳೆಯರಿಗೆ ಪ್ರತಿ ತಿಂಗಳು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ 2,000 ಆರ್ಥಿಕ ಸಹಾಯಧನವನ್ನು ನೀಡಲಾಗುತ್ತದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ರಾಜ್ಯದ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡುವ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯ ಸರ್ಕಾರ ಜೂನ್ 6, 2023 ಸರ್ಕಾರದ ಆದೇಶದಂತೆ ಜಾರಿಗೆಗೊಳಿಸಲಾಗಿತ್ತು. ಈ ಯೋಜನೆಯು ಮಾರ್ಗಸೂಚಿಯಂತೆ 17 ಜುಲೈ 2023 ಹೊರಡಿಸಲಾಗಿದೆ. ಮತ್ತು ನೋಂದಣಿಯ ಅರ್ಹ ಫಲಾನುಭವಿಗಳ ಖಾತೆಗೆ 2,000 ರೂಪಾಯಿಯು DBT ಮೂಲಕ ವರ್ಗಾವಣೆ ಮಾಡುವ ಪ್ರಕ್ರಿಯೆಯನ್ನು ದಿನಾಂಕ 19 ಜುಲೈ 2023 ಚಾಲನೆಗೊಳಿಸಲಾಗಿತ್ತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಕೂಡ ವಿತರಿಸುವಂತಹ ಅಂತ್ಯೋದಯ BPL ಮತ್ತು APL ಕಾರ್ಡ್ ಪಡಿತ ಚೀಟಿದಾರರಿಗೆ ಕುಟುಂಬದ ಯಜಮಾನಿ ಎಂದು ನಮೂದಿಸಿರುವಂತಹ ಮಹಿಳೆಯರನ್ನು ಈ ಯೋಜನೆಯ ಅರ್ಹ ಫಲಾನುಭವಿಗಳು ಆಗಿರುತ್ತಾರೆ. ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯವನ್ನು ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಸಹ ವಿಸ್ತರಿಸಿ 18 ಜುಲೈ 2023 ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಲಾಗಿತ್ತು. ಗೃಹಲಕ್ಷ್ಮಿ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಈ ಯೋಜನೆಗೆ ಸೌಲಭ್ಯಕ್ಕೆ ಪಡೆಯಲು ಅವರಿಗೆ ಅರ್ಹರಾಗಿರುವುದಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ GST ರಿಟರ್ನ್ಸ್ ಸಲ್ಲಿಸುತ್ತಿದ್ದರೆ ಈ ಯೋಜನೆಗೆ ಸೌಲಭ್ಯ ಪಡೆಯಲು ಅರ್ಹರು ಆಗಿರುವುದಿಲ್ಲ. ಮತ್ತು ಈ ಯೋಜನೆಗೆ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಇಂದಿನ ದಿನಗಳಲ್ಲಿ ನಮ್ಮ ಮಕ್ಕಳೊಂದಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದು ಒಂದು ತುಂಬ ದೊಡ್ಡ ಚಾಲೆಂಜ್ ಆಗಿದೆ ಅಲ್ವಾ? ಹಾಗಾದರೆ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್, ಬುಕ್ಸ್, ಲ್ಯಾಪ್ಟಾಪ್ ಅಂತಹ ಖರ್ಚು ಜಾಸ್ತಿ ಆಗ್ತಾನೆ ಇರುತ್ತದೆ. ಅದರಲ್ಲೂ ಸಹ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳಿಗೆ ಒಂದು ದೊಡ್ಡ ತಲೆನೋವು ಆಗಿರುತ್ತದೆ. ನಮ್ಮ ಸಮಸ್ಯೆಗೆ ಕೇಂದ್ರ ಸರ್ಕಾರವು ಒಂದು ಒಳ್ಳೆಯ ಪರಿಹಾರವನ್ನು ನಮಗೆ ತಂದುಕೊಟ್ಟಿದೆ. ಹೌದು ಗೆಳೆಯರೆ, PM ಯಶಸ್ವಿ ಸ್ಕಾಲರ್ಶಿಪ್. ಹೌದು ಗೆಳೆಯರೆ, PM ಯಶಸ್ವಿ ಸ್ಕಾಲರ್ಶಿಪ್ ಯೋಜನೆ ಮೂಲಕ ವಿದ್ಯಾರ್ಥಿಗಳಿಗೆ 3 ಲಕ್ಷದವರೆಗೂ, ಹೌದು ಗೆಳೆಯರೆ, 3 ಲಕ್ಷದವರೆಗೆ ಆರ್ಥಿಕ ನೆರವು ಸಿಗುತ್ತೆ. ಇದು ಯಾವುದೇ ಪರೀಕ್ಷೆ ಇಲ್ಲದೆ ಅಥವಾ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ತಿಳಿದುಕೊಳ್ಳೋಣ. PM ಯಶಸ್ವಿ ಸ್ಕಾಲರ್ಶಿಪ್ ಅನ್ನು ನಾವು ಕೇಂದ್ರ ಸರ್ಕಾರದ ನಡೆಸುವ ಒಂದು ಅದ್ಭುತ ವಿದ್ಯಾರ್ಥಿ ವೇತನ ಯೋಜನೆ ಇದು ಆಗಿದೆ. ಬಡ ಮತ್ತು ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋದೇ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಯಾವುದೇ ಆರ್ಥಿಕ ಅಡಚಣೆ ಇಲ್ಲದೆ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಮತ್ತು ದೊಡ್ಡ ಕನಸು ಕಾಣಬೇಕು ಅಂತ ಸರ್ಕಾರ ಈ ಯೋಜನೆಯತ್ತ ದೇಶಕ್ಕೆ ಪರಿಚಯಿಸಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಬಾಗಿಲು ತೆರೆಯಲಿದೆ. ಮತ್ತು ಯಾರಿಗೆ PM ಯಶಸ್ವಿ ಸ್ಕಾಲರ್ಶಿಪ್ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಹರಾಗಿಲ್ಲವೋ ಅಂತಹ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಕ್ರಯಾರಿಟಿ ಸರ್ಕಾರ ಇದಕ್ಕೆ ರಚನೆ ಮಾಡಿದೆ. ಮುಖ್ಯವಾಗಿ ಹಿಂದುಳಿದ ವರ್ಗದವರಿಗೆ ಮತ್ತು ಅಲೆಮಾರಿ ಜನಾಂಗದವರಿಗೆ ಇದು ಬಡ ಕುಟುಂಬ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಎಂದು ಕೂಡ ಹೇಳಲಾಗುತ್ತಿದೆ. ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ಒಳಗೆ ಇರಬೇಕಾಗುತ್ತದೆ. ಜೊತೆಗೆ 9ನೇ ತರಗತಿ ಅಥವಾ 11ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಏನೆಲ್ಲ ಆರ್ಥಿಕ ಸಹಾಯ ಸಿಗುತ್ತದೆ ಎಂದರೆ ಸ್ಕಾಲರ್ಶಿಪ್ನಲ್ಲಿ ಸಿಗುವ ಲಾಭಗಳು ಕೇಳಿದ್ರೆ ತಾವು ಖಂಡಿತ ಖುಷಿ ಪಡ್ತೀರಾ. ಮೊದಲನೇದಾಗಿ ನೋಡಬೇಕಾದ್ರೆ ನಿಮ್ಮ
ಟ್ಯೂಷನ್ ಫೀಸ್ಗೆ ವರ್ಷಕ್ಕೆ 75,000ವರೆಗೂ ಸಹಾಯ ಸಿಗುತ್ತದೆ ಮತ್ತು ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಲ್ಯಾಪ್ಟಾಪ್ ಖರೀದಕ್ಕೆ 45,000ವರೆಗೂ ಸಹ ಸರ್ಕಾರ ಫೈನಾನ್ಷಿಯಲ್ ಸಪೋರ್ಟ್ ಮಾಡುತ್ತದೆ. ಅಲ್ಲದೆ ದೈನಂದಿನ ಅಂದರೆ ತಿಂಗಳ ಖರ್ಚುಗಳಿಗೂ ಕೂಡ ಸರ್ಕಾರವೇ ಹಣ ನೀಡುತ್ತದೆ. ಮತ್ತು ಒಂದು ವೇಳೆ ನಿಮ್ಮ ಪ್ರತಿ ತಿಂಗಳು ನಿಮಗೆ ಇರಬೇಕಾದ್ರೆ 3,000 ರೂಪಾಯಿ ಸಿಗುತ್ತೆ. ಮತ್ತೆ ವರ್ಷಕ್ಕೆ 36,000 ರೂಪಾಯಿ ಅಂದರೆ ಹಾಸ್ಟೆಲ್ ಇರ್ಬೋದು, ಬೇರೆ ಬೇರೆ ವೈಯಕ್ತಿಕ ಖರ್ಚುಗಳಿಗೆ ಸಹಾಯ ಸಿಗುತ್ತದೆ. ಅಲ್ಲದೆ ನಿಮ್ಮ ಪುಸ್ತಕ ಖರೀದಿಗಳಿಗಾಗಿ ವರ್ಷಕ್ಕೆ 5,000 ರೂಪಾಯಿಗಳು ಕೂಡ ಸಿಗಲಿದೆ. ಮತ್ತು ಒಂದು ವೇಳೆ ನೀವು ಪೈಲಟ್ ಟ್ರೈನಿಂಗ್ ಅಂತಹ ವಿಶೇಷ ಕೋರ್ಸ್ಗಳನ್ನು ಮಾಡಬೇಕಾದ್ರೆ 3.72 ಲಕ್ಷದವರೆಗೂ ಕೂಡ ಸಹಾಯಧನವು ಸಿಗುತ್ತದೆ. ಒಟ್ಟಾರೆ ವರ್ಷಕ್ಕೆ 3 ಲಕ್ಷ ರೂಪಾಯಿಗೂ ಹೆಚ್ಚು ಬೆನಿಫಿಟ್ ಪಡೆಯಬಹುದಾಗಿದೆ ವಿದ್ಯಾರ್ಥಿಗಳು. ಮೊದಲ ಯೋಜನೆಯ ಪರೀಕ್ಷೆ ಇತ್ತು, ಆದರೆ ಈಗ ಗುಡ್ ನ್ಯೂಸ್ ಏನೆಂದರೆ ಪರೀಕ್ಷೆ ಇಲ್ಲದೆ ನಿಮ್ಮ ಹಿಂದಿನ ತರಗತಿಗಳ ಅಂಕಪಟ್ಟಿ ಆಧಾರದ ಮೇಲೆಯೇ ಮೆರಿಟ್ ಲಿಸ್ಟ್ ಮಾಡಿ ಅದಕ್ಕೆ ಆಯ್ಕೆ ಮಾಡುತ್ತಾರೆ. ನೀವು 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರೆ 8ನೇ ಕ್ಲಾಸಿನ ಮಾರ್ಕ್ಸ್ ಕಾರ್ಡ್ ಅನ್ನು ತೋರಿಸಬೇಕಾಗುತ್ತದೆ. 11 ತರಗತಿಯ ವಿದ್ಯಾರ್ಥಿಗಳಿದ್ದರೆ 10ನೇ ತರಗತಿಯ ಅಂಕಗಳ ಪಟ್ಟಿಯನ್ನು ಕೂಡ ತೋರಿಸಬೇಕಾಗುತ್ತದೆ. ನಿಮ್ಮ ಅಂಕಗಳನ್ನು ಚೆನ್ನಾಗಿದ್ದರೆ ಪರೀಕ್ಷೆ ಟೆನ್ಷನ್ ಇಲ್ಲದೆ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಒಳ್ಳೆಯದು ಚಾನ್ಸ್ ಆಗಿರುತ್ತದೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರಬಹುದು, ಅರ್ಜಿ ಸಲ್ಲಿಸುವ ಸಮಯ ಇರಬಹುದು. PM ಯಶಸ್ವಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೆಲವೇ ಪ್ರಮುಖ ದಿನಾಂಕ. ಸಾಮಾನ್ಯವಾಗಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜೂನ್ 26ರಲ್ಲಿ ಶುರು ಆಗುತ್ತೆ. ಹೀಗಾಗಿ ತಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಎಂದು ಕೂಡ ಹೇಳಲಾಗುತ್ತಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 26ರಂದು ಆಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ನೀವು ಅರ್ಜಿ ಸಲ್ಲಿಸುವ ಪರಿಶೀಲನೆ ಸೆಪ್ಟೆಂಬರ್ನಲ್ಲಿ ನಡೆಯುವ ನಿರೀಕ್ಷೆ ಇದೆ ಅಂತಹ ಹೇಳಬಹುದು. ಕೊನೆ ದಿನಾಂಕದವರೆಗೆ ಕಾಯಬೇಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಮತ್ತು ನೀವು ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಜೊತೆಗೆ ಸ್ಕಾಲರ್ಶಿಪ್ ಬೇಗ ಸಿಗುತ್ತೆ. ನೀವು ಸಲ್ಲಿಸುವಂಥ ಅರ್ಜಿಗಳಿಗೆ ದಾಖಲೆಗಳು ಮುಖ್ಯವಾಗಿ ಏನು ಬೇಕಂತಂದರೆ ಆಧಾರ್ ಕಾರ್ಡ್, ಹಿಂದಿನ ತರಗತಿಯ ಮಾರ್ಕ್ಸ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಜಾತಿಯ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಅಂದರೆ ಆದಾಯ ಪ್ರಮಾಣ ಪತ್ರ 2.5 ಲಕ್ಷದ ಒಳಗಡೆ ಇರಬೇಕು. ಮತ್ತು ಬ್ಯಾಂಕ್ ಪಾಸ್ಬುಕ್, ಹೌದು ಗೆಳೆಯರೆ, ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿ ಹೆಸರ ಮೇಲೇನೆ ಇರಬೇಕಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಅಂಗವಿಕಲರ ಮಾಸಾಶನ ಯೋಜನೆಯಡಿಯಲ್ಲಿ ವಿಕಲಚೇತನರಿಗೆ ಸಿಗಲಿದೆ ಮಾಸಿಕವಾಗಿ 2,000 ರೂಪಾಯಿ ಪಿಂಚಣಿ. ಹಾಗಾದರೆ ಅದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅದರ ಬಗ್ಗೆ ತಿಳಿದುಕೊಳ್ಳೋಣ. ವಿಕಲಚೇತನರನ್ನು ಸಮಾಜದಲ್ಲಿ ಮುಖ್ಯವಾಹಿನಿ ತರಲು ಮತ್ತು ಅವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಉದ್ದೇಶದಿಂದ ಸರ್ಕಾರವು ಅಂಗವಿಕಲರ ಮಾಸಾಶನ ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾದರೆ ವಿಕಲಚೇತನ ಉಳ್ಳವರು, ವಿಕಲಚೇತನೆಯೊಂದಿಗೆ ಹುಟ್ಟಿದಂತಹ ಮಕ್ಕಳು ಅಥವಾ ಅಪಘಾತದಿಂದ ಅಂಗವಿಕಲತೆ ಉಂಟಾದ ವ್ಯಕ್ತಿಗಳು ಅಥವಾ ಮಾಸಾಶನ ಯೋಜನೆಗೆ ಅರ್ಹರಾಗಿರುತ್ತಾರೆ. ಮಾಸಾಶನ ಪಡೆಯಲು ಇರಬೇಕಾದಂಥ ಅರ್ಹತೆಗಳೇನೆಂದರೆ ಆದಾಯ ಮಿತಿ, ಹೌದು ಗೆಳೆಯರೆ, ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯವು 32,000ಕ್ಕಿಂತಲೂ ಕಡಿಮೆ ಇರಬೇಕು ಮತ್ತು ವಿಕಲಚೇತನ ಪ್ರಮಾಣ ಪತ್ರ ಬೇಕಾಗುತ್ತದೆ. ವಿಕಲಚೇತನ ವ್ಯಕ್ತಿಗಳ ಕಾಯ್ದೆ ಅಂದರೆ 1995ರ ಪ್ರಕಾರ ವೈದ್ಯಕೀಯ ಪ್ರಾಧಿಕಾರವು ಪ್ರಮಾಣೀಕರಿಸಿದಂತಹ ರೀತಿಯಲ್ಲಿ ವಿಕಲಚೇತನೆಯು 40%ಕ್ಕಿಂತಲೂ ಕಡಿಮೆ ಇರಬಾರದು. ಈ ಯೋಜನೆಯಲ್ಲಿ ಬರುವಂತಹ ವಿಕಲಚೇತನ ವಿಧಗಳು ಯಾವೆಂದರೆ ಅಂಧತ್ವ, ಮಂದದೃಷ್ಟಿ, ಕುಷ್ಠರೋಗ ನಿವಾರಿತರು, ಶ್ರವಣ ದೋಷ ಉಳ್ಳವರು, ಚಲನವಲನ ಅಂಗವಿಕಲತೆ, ಬುದ್ಧಿಮಾಂದ್ಯತೆ, ಮಾನಸಿಕ ಅಸ್ವಸ್ಥತೆ. ಹಾಗಾದರೆ ಮಾಸಿಕವಾಗಿ ಪಿಂಚಣಿ ಪಡೆಯಲು ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರದ ಪ್ರಕಾರ ಅದರ ಆಧಾರದ ಮೇಲೆ ಪಿಂಚಣಿ ಮೊತ್ತವನ್ನು ವರ್ಗೀಕರಿಸಲಾಗುತ್ತದೆ. ಅಂದರೆ 40% ಅಂಗವಿಕಲತೆ ಹೊಂದಿದವರಿಗೆ ಮಾಸಿಕವಾಗಿ 800 ರೂಪಾಯಿ ಪಿಂಚಣಿ ಕೊಡಲಾಗುತ್ತದೆ ಮತ್ತು 75% ಅಂಗವಿಕಲತೆ ಹೊಂದಿದವರಿಗೆ ಪ್ರತಿ ಮಾಸಿಕವಾಗಿ 1,400 ರೂಪಾಯಿ ಕೊಡಲಾಗುತ್ತದೆ ಮತ್ತು 75% ಅಥವಾ 75ಕ್ಕಿಂತಲೂ ಹೆಚ್ಚು ಅಂಗವಿಕಲತೆ ಹೊಂದಿದವರಿಗೆ ಮಾಸಿಕವಾಗಿ 2,000 ರೂಪಾಯಿಗಳನ್ನು ಕೊಡಲಾಗುತ್ತದೆ. ಹಾಗಾದರೆ ಈ ಯೋಜನೆಗೆ ಸಲ್ಲಿಸಬೇಕಾದಂಥ ಅಗತ್ಯ ದಾಖಲೆಗಳೇನೆಂದರೆ ಅಂದರೆ ಈ ಯೋಜನೆ ಲಾಭ ಪಡೆಯಲು ಅರ್ಜಿದಾರರು ಕೆಲವು ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತದೆ. ಅಂದರೆ ವಾಸಸ್ಥಳ ದೃಢೀಕರಣ ಪತ್ರ, ವೈದ್ಯಕೀಯ ಪ್ರಮಾಣ ಪತ್ರ, ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು, ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತದೆ ಗೆಳೆಯರೆ. ಹೌದು ಗೆಳೆಯರೆ, ಅರ್ಜಿ ಸಲ್ಲಿಸುವ ವಿಧಾನ ಹೇಗೆಂದರೆ ಅರ್ಹ ಫಲಾನುಭವಿಗಳು ತಮ್ಮ ವಾಸಸ್ಥಳದ ವ್ಯಾಪ್ತಿಯಲ್ಲಿ ಬರುವ ಅಟಲ್ಜಿ ಜನಸ್ನೇಹಿ ಕೇಂದ್ರ, ಹೌದು ಗೆಳೆಯರೆ, ಅಟಲ್ಜಿ ಜನಸ್ನೇಹಿ ಕೇಂದ್ರ, ನಾಡ ಕಚೇರಿಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಇವತ್ತಿನ ಮಕ್ಕಳಿಗಾಗಿ ವಿಶೇಷ ಮಾಹಿತಿ ಏನೆಂದರೆ ಆಧಾರ್ ಕಾರ್ಡ್ ಕೇಂದ್ರಗಳಲ್ಲಿ ಅಂದರೆ 5ರಿಂದ 17 ವಯೋಮಿತಿ ಮಕ್ಕಳ ಆಧಾರ್ ಕಾರ್ಡ್ ಸಂಖ್ಯೆಗೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಕಡ್ಡಾಯವಾಗಿರುತ್ತದೆ, ಅಪ್ಡೇಟ್ ಮಾಡಬೇಕಾಗುತ್ತದೆ. ಹಾಗಾದರೆ ಪೋಷಕರು ತಮ್ಮ ಮಕ್ಕಳ ಆಧಾರ್ ಕಾರ್ಡ್ ಹಾಗೂ ಸಂಬಂಧಿಸಿದಂಥ ದಾಖಲೆಗಳೊಂದಿಗೆ ತಮ್ಮ ಹತ್ತಿರದ ಆಧಾರ್ ಕೇಂದ್ರಗಳಿಗೆ ಭೇಟಿ ನೀಡಿ ನವೀಕರಿಸಿಕೊಳ್ಳಬಹುದಾಗಿದೆ. ಇದರಿಂದ ಮಕ್ಕಳ ಶಾಲೆಯ ದಾಖಲಾತಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ವಿದ್ಯಾರ್ಥಿ ವೇತನ ಇರಬಹುದು, ತರಬೇತಿಗಳು ಸೇರಿದಂತೆ ಇತರೆ ಯಾವುದೇ ಯೋಜನೆಗಳ ಲಾಭ ಪಡೆಯಲು ಅನುಕೂಲವಾಗಿರುತ್ತದೆ. ಪ್ರತಿಯೊಬ್ಬ ಪೋಷಕರು ತಮ್ಮ ಪ್ರಯೋಜನ ಜವಾಬ್ದಾರಿ ಬಳಸಿಕೊಂಡು ತಮ್ಮ ಮಕ್ಕಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದು ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ.
ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯದ ನಿರ್ಗತಿಕ ವಿಧವೆಯರಿಗೆ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಬಡತನ ರೇಖೆಗಿಂತ ಕೆಳಗಿರುವಂತಹ 18 ರಿಂದ 64 ವರ್ಷದೊಳಗಿನ ನಿರ್ಗತಿಕ ವಿಧವೆಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸರ್ಕಾರ ಆದೇಶದಂತೆ ಮೇರೆಗೆ 1ನೇ ಏಪ್ರಿಲ್ 2084ರಂದು ಈ ಯೋಜನೆಯು ಜಾರಿಗೆ ತಂದಿದೆ. ಹೌದು ಗೆಳೆಯರೆ, ಅರ್ಹ ಪ್ರತಿ ತಿಂಗಳು 800 ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಳ್ಳುವ ಒಂದು ಸಾಧ್ಯತೆ ಇದೆ ಎಂದು ಕೂಡ ಹೇಳಬಹುದು. ರೈತ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಕೂಡ ವಿಧವೆಯರಿಗೆ ಮಾಸಿಕವಾಗಿ 2,000 ರೂಪಾಯಿ ಪಿಂಚಣಿ ನೀಡಲಾಗುವಂತಹ ಸೌಲಭ್ಯವನ್ನು ಮಾಡಲಾಗಿದೆ. ಮತ್ತು ಇದಕ್ಕೆ ಅರ್ಹತಾ ಮಾನದಂಡಗಳೇನೆಂದರೆ ವಿಧವೆ ತನ್ನ ಪತಿಯನ್ನು ಕಳೆದುಕೊಂಡ ಮಹಿಳೆ ಅಥವಾ ಕಾನೂನು ರೀತಿಯಲ್ಲಿ ಪತಿ ಮೃತಪಟ್ಟಿದ್ದಾರೆ ಎಂದು ಕೂಡ ಪರಿಗಣಿಸಲ್ಪಟ್ಟಿರುವಂತಹ ಮಹಿಳೆ ಆಗಿರಬೇಕು. ಆದಾಯ ಮಿತಿ ಎಷ್ಟಿರಬೇಕಂದ್ರೆ ಗ್ರಾಮೀಣ ಅಥವಾ ನಗರ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ ಆದಾಯವು 32,000ಕ್ಕಿಂತಲೂ ಕಡಿಮೆ ಇರಬೇಕು. ಮತ್ತು ಅರ್ಹತೆ ಮುಂದುವರಿಕೆಗಳೆಂದರೆ ವಿಧವೆಯ ಮೃತಪಡುವವರೆಗೂ ಅಥವಾ ಮರು ವಿವಾಹವಾಗುವವರೆಗೂ ಅಥವಾ ಉದ್ಯೋಗವನ್ನು ನಿಗದಿತ ಆದಾಯಕ್ಕಿಂತಲೂ ಹೆಚ್ಚು ಆದಾಯ ಗಳಿಸುವವರೆಗೂ ಈ ವೇತನ ಪಡೆಯಬಹುದಾಗಿದೆ. ಇದಕ್ಕೆ ಸಲ್ಲಿಸಬೇಕಂತ ದಾಖಲೆಗಳೆಂದರೆ ವಾಸಸ್ಥಳ ದೃಢೀಕರಣ ಪತ್ರ, ವಯಸ್ಸಿನ ದೃಢೀಕರಣ ಪತ್ರ ಮತ್ತು ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಖಾತೆ ವಿವರಗಳು ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತದೆ. ಮತ್ತು ಪಿಂಚಣಿಯ ಮೊತ್ತ, ಹೌದು ಗೆಳೆಯರೆ, ಈ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು 800 ರೂಪಾಯಿ ಪಿಂಚಣಿಯನ್ನು ನೀಡಲಾಗುತ್ತದೆ. ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆಂದರೆ ಅರ್ಜಿದಾರರು ತಮ್ಮ ವಾಸಸ್ಥಳದ ವ್ಯಾಪ್ತಿಗೆ ಬರುವಂತಹ ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಥವಾ ನಾಡ ಕಚೇರಿ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕೆಂದು ಕೂಡ ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರವು 2026-27ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಹೌದು ಗೆಳೆಯರೆ, ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ರಾಜ್ಯ ಸರ್ಕಾರವು ಮಹತ್ವದ ಹೆಜ್ಜೆಯೊಂದನ್ನಿಟ್ಟು 2026 ಮತ್ತು 27ನೇ ಸಾಲಿನ ಶೈಕ್ಷಣಿಕ ಸಾಲಿಗಾಗಿ ಒಟ್ಟು 51,000, ಹೌದು ಗೆಳೆಯರೆ, 51,000 ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಾಲಾ ಪ್ರಾರಂಭದ ದಿನದಿಂದಲೇ ಬೋಧಕ ಪ್ರಕ್ರಿಯೆ ಸುಗಮವಾಗಿ ನಡೆಯುವಂತೆ ಮಾಡಲು ರಾಜ್ಯ ಸರ್ಕಾರವು ಬರೋಬ್ಬರಿ 51,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಹಸಿರು ನಿಶಾನೆಯನ್ನು ತೋರಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಶಾಲೆಗಳ ವಿಂಗಡಣೆ ಹೇಗೆ ಮಾಡಲಾಗುತ್ತದೆ ಎಂದರೆ ಪ್ರಾಥಮಿಕ ಶಾಲೆಗಳು 40,000 ಅತಿಥಿ ಶಿಕ್ಷಕರು ಮತ್ತು ಪ್ರೌಢಶಾಲೆಗಳಲ್ಲಿ 11,000 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗುತ್ತದೆ. ಹಾಗಾದರೆ ನೇಮಕಾತಿ ಅವಧಿ ಹೇಗೆಂದರೆ ಖಾಯಂ ಶಿಕ್ಷಕರು ನೇಮಕವಾಗುವವರೆಗೂ ಅಥವಾ ಸದರಿ ಈ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಮಾತ್ರ ಈ ನೇಮಕಾತಿ ಅನ್ವಯವಾಗಿರುತ್ತದೆ. ಹಾಗಾದರೆ ಆದೇಶದ ಹಿನ್ನೆಲೆ ಏನೆಂದರೆ ಶಾಲಾ ಪ್ರಾರಂಭದ ದಿನದಿಂದಲೇ ಬೋಧನಾ ಪ್ರಕ್ರಿಯೆಯಲ್ಲಿ ಯಾವುದೇ ತೊಂದರೆ ಆಗಬಾರದು ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀಡಿ, ಯಾಕೆಂದರೆ ಮುಂದಿನ ಅಪ್ಡೇಟ್ಗಳಿಗೆ ನಮಗೆ ಅನುಕೂಲವಾಗಿರುತ್ತದೆ. ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.